ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ಕೆ ಪಿ ಯು ಬಗ್ಗೆ. ಓಕೆ, ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ದ ಪಿ ಪಿ ಯು ಆ್ಯಂಡ್ ಕೆ ಪಿ ಯುದ ಬಗ್ಗೆ. ಓಕೆ, ಸೊ ಕೆ ಪಿ ಯು ಅಂದರೆ ಏನು? ಕೆ ಪಿ ಯು ಅಂದರೆ ಕೆ ಪಿ ಯು ಅಂದರೆ ವಿಚ್ ಈಸ್ ದಿ ಪ್ರಾಕ್ಟೀಸ್ ಆಫ್ ಔಟ್ಸೋರ್ಸಿಂಗ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ ರಿಲೇಟೆಡ್ ಟಾಸ್ಕ್ ಲೈಕ್ ಸ್ಪೆಷಲೈಸ್ಡ್ ನಾಲೆಡ್ಜ್ ಎಕ್ಸ್ಪರ್ಟೈಸ್ ಅಂತ ಹೇಳಿದರೆ, ನಾವು ಬಿ ಪಿ ಯುದಲ್ಲಿ ಏನು ಬೇರೆ ಒಂದು ಕಂಪನಿಗೆ ನಾವು ದೊಡ್ಡ ಕಂಪನಿಗೆ ಒಂದು ಪ್ರಾಜೆಕ್ಟನ್ನ ಕೊಡ್ತಿದ್ರು, ಅದಕ್ಕೊಂದು ಪಾರ್ಟ್ ಆಫ್ ವರ್ಕನ್ನು ಕೊಡ್ತಿದ್ರು. ಇಲ್ಲಿ ಕೂಡ ಅದೇ ರೀತಿ ಕೊಡುವಂಥದ್ದು. ಆದರೆ ಇಲ್ಲಿ ನಿಮಗೆ ಅವರ ಒಂದು ಎಕ್ಸ್ಪರ್ಟೈಸ್ ನಾಲೆಡ್ಜ್ ಇರುವಂಥ ದೊಡ್ಡ ಕಂಪನಿಗೆ ಕೊಡುವಂಥದ್ದು. ಸೊ ಇದು ಕಾಲ್ ಸೆಂಟರ್ ವರ್ಕ್ಸ್ ಅಥವಾ ಬಿ ಪಿ ಯು ಥರ ಅಲ್ಲ, ಇಲ್ಲಿ ಎಕ್ಸ್ಪರ್ಟೈಸ್ ನಾಲೆಡ್ಜ್ ಬೇಕು. ಓಕೆ, ಹಾಗಿದ್ದರೆ ಮಾತ್ರ ಕೆ ಪಿ ಯುದಲ್ಲಿ ವರ್ಕ್ ಮಾಡಲಿಕ್ಕೆ ಸಾಧ್ಯ. ಅಂತ ಹೇಳಿದರೆ ಔಟ್ಸೋರ್ಸಿಂಗಿಗೆ ಕೊಡುವಂಥದ್ದು ಕಾಂಪ್ಲೆಕ್ಸ್ ಇನ್ಫಾರ್ಮೇಷನ್ಸ್ ರಿಲೇಟೆಡ್ ಟಾಸ್ಕ್ ಲೈಕ್ ಸ್ಪೆಷಲೈಸ್ಡ್ ನಾಲೆಡ್ಜ್ ಇರುವಂಥದ್ದು. ಈಗ ಲೀಗಲ್ ಸರ್ವಿಸ್ ಆಗಿರ್ಬೋದು, ಅಥವಾ ಫಿನಾನ್ಷಿಯಲ್ ಅನಲೈಸಿಸ್ ಆಗಿರ್ಬೋದು, ಮಾರ್ಕೆಟ್ ರಿಸರ್ಚ್ ಆಗಿರ್ಬೋದು, ಇದೆಲ್ಲ ಎಕ್ಸ್ಪರ್ಟೈಸ್ ನಾಲೆಡ್ಜ್ ಇರುವವರು ಬೇಕು. ಸೊ ಅಂಥ ಒಂದು ಫರ್ಮಿಗೆ ಕೊಡುವಂಥದ್ದನ್ನು ನಾವಿಲ್ಲಿ ಕೆ ಪಿ ಯು ಅಂಥ ಒಂದು ಫರ್ಮನ್ನು ನಾವಿಲ್ಲಿ ಕೆ ಪಿ ಯು ಅಂತ ಕರೆಯುವಂಥದ್ದು. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ನೋಡುವ. ಡಿಫ್ರೆನ್ಸ್ ಬಿಟ್ವೀನ್ ಬಿ ಪಿ ಯು ಆ್ಯಂಡ್ ಕೆ ಪಿ ಯು. ಓಕೆ, ಸೊ ಡಿಫ್ರೆನ್ಸ್ ಏನು ಅಂತ ಹೇಳಿದರೆ, ಬಿ ಪಿ ಯು ಅಂತ ಹೇಳಿದರೆ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್, ಕೆ ಪಿ ಯು ಅಂತ ಹೇಳಿದರೆ ನಾಲೆಡ್ಜ್ ಪ್ರೊಸೆಸ್ ಔಟ್ಸೋರ್ಸಿಂಗ್. ಓಕೆ, ಬಿ ಪಿ ಯುದಲ್ಲಿ ಬೇಸಿಕ್ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಇದ್ದರೆ ಸಾಕು. ಆದರೆ ಕೆ ಪಿ ಯುದಲ್ಲಿ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಬೇಕು, ಡೀಪ್ ಸಬ್ಜೆಕ್ಟ್ ಎಕ್ಸ್ಪರ್ಟೈಸ್ ನಾಲೆಡ್ಜ್ ಬೇಕು. ಓಕೆ, ಎಕ್ಸಾಂಪಲ್ ಬಿ ಪಿ ಯುಗೆ ಕಸ್ಟಮರ್ ಸಪೋರ್ಟ್ ಅವರ ಡಾಟಾ ಎಂಟ್ರಿ ಆಗಿರ್ಬೋದು, ಅಥವಾ ರೋಲ್ ಪ್ರೊಸೆಸ್ ಆಗಿರ್ಬೋದು, ಇದೆಲ್ಲ ಬರುವಂಥದ್ದು. ನೆಕ್ಸ್ಟ್ ಕೆ ಪಿ ಯುಗೆ ಫಿನಾನ್ಷಿಯಲ್ ಅನಲೈಸಿಸ್, ಮಾರ್ಕೆಟ್ ರಿಸರ್ಚ್ ಆ್ಯಂಡ್ ಲೀಗಲ್ ಸರ್ವೀಸಸ್ ಎಲ್ಲ ಬರ್ತದೆ. ಓಕೆ, ನೆಕ್ಸ್ಟ್ ಬಿ ಪಿ ಯುದಲ್ಲಿ ಬರುವಂಥದ್ದು ಲೋ ಆ್ಯಂಡ್ ಸರ್ವೀಸಸ್. ಓಕೆ, ಲೋ ಸರ್ವೀಸಸ್ ಎಲ್ಲ ನಾವು ಲೋ ಎಂಡ್ ಸರ್ವೀಸಸ್ ಎಲ್ಲ ನಾವು ಬಿ ಪಿ ಯುದಲ್ಲಿ ಕೊಡುವಂಥದ್ದು. ನೆಕ್ಸ್ಟ್ ಕೆ ಪಿ ಯುದಲ್ಲಿ ಹೈ ಎಂಡ್ ಸರ್ವೀಸಸನ್ನು ಕೊಡ್ತೇವೆ. ಓಕೆ, ಹೈ ಕ್ವಾಲಿಟಿ ಇರುವಂಥ ಸರ್ವೀಸಸನ್ನು ಕೊಡ್ತಾರೆ ಕೆ ಪಿ ಯುದಲ್ಲಿ. ಓಕೆ, ಅಂದರೆ ಒಟ್ಟಾರೆಯಾಗಿ ನೀವು ಕೆ ಪಿ ಯುದಲ್ಲಿ ವರ್ಕ್ ಮಾಡಲಿಕ್ಕೆ ನಿಮಗೆ ಎಕ್ಸ್ಪರ್ಟೈಸ್ ನಾಲೆಜ್ ಇದ್ದರೆ ಮಾತ್ರ ಸಾಧ್ಯ. ಓಕೆ, ಯಾವುದೋ ಒಂದು ವಿಷಯದ ಬಗ್ಗೆ, ಈಗ ಡೇಟಾ ಅನಲೈಸ್ ಆಗಿರ್ಬೋದು, ಮಾರ್ಕೆಟ್ ರಿಸರ್ಚ್ ಆಗಿರ್ಬೋದು, ಲೀಗಲ್ ಸರ್ವಿಸ್ ಆಗಿರ್ಬೋದು, ಈ ಥರ. ಓಕೆ, ನೆಕ್ಸ್ಟ್ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆ, ನಾನು ಬೇರೆ ಬೇರೆ ವೀಡಿಯೋಸ್ ಇದೇ ಥರದ್ದು ಮಾಡ್ತೇನೆ. ಥ್ಯಾಂಕ್ ಯು.